ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ನಂದು ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳು, ಲವ್ ಯು ಮುದ್ದು ಸಿನಿಮಾ ಆದಮೇಲೆ ಮುಂದಿನ ಪ್ರಯತ್ನ. ಸೊ ಸಹಜವಾಗಿ ನನ್ನ ಜೊತೆ ನಾಣಿ ಸರ್ ಪ್ರತಿ ಸಿನಿಮಾದಲ್ಲೂ ಹಂಗೆ ಕ್ಯಾರಿ ಆಗ್ತಾಯಿದೆ. ಸೊ ಈ ಸಿನಿಮಾ ಟೈಟಲ್ ಇನ್ನೂ ಫೈನಲ್ ಆಗಿಲ್ಲ, ಫೈನಲ್ ಆದಮೇಲೆ ರಿವೀಲ್ ಮಾಡಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಯೂಶುವಲ್ ನಿಜಾನೇ ಆ್ಯಕ್ಚುಲಿ, ಅದು ಫೈನಲ್ ಆದಮೇಲೆ ಹೇಳ್ಬೇಕು ಅನ್ನೋದು ಅಫಿಷಿಯಲ್ ಆಗಿ ಬೇಕಾಗಿರುತ್ತೆ. ಸೊ ಅದು ನಾನು ಎದ್ದೇಳೋ ಮಂಜುನಾಥ ಸಿನಿಮಾ ನೋಡಿದಾಗ ನಾಣಿ ಸರ್ ಪಾತ್ರ ತುಂಬ ಕಾಡಿತ್ತು. ಇಂಥ ಪಾತ್ರ ನಾನು ಸೃಷ್ಟಿ ಮಾಡಲಿಲ್ಲ ಅಂತ ಒಂದು ಸಣ್ಣ ಜೆಲಸಿ ಇತ್ತು. ಸೊ ಅದಾದಮೇಲೆ ಅದು ಕೂಡ ನಮ್ಗೆ ಇನ್ಸ್ಪಿರೇಷನ್ನು ಸಿನಿಮಾ ಮಾಡಲಿಕ್ಕೆ, ಬರವಣಿಗೆ ಅದೆಲ್ಲ ಕೂಡ. ಸೊ ಹಿಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ತಮಾಷೆಗೆ ಮಾತಾಡ್ತಾ ಇದ್ವಿ ನಾನು ನಾಣಿ ಸರು, ಏನೋ ಸಿನಿಮಾ ಮಾಡೋರಿಗೆ. ಸೊ ನಾನು ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿಗೆ 3 ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಎಲ್ಲ ಸಿನಿಮಾದಿಂದಲೂ ದೊಡ್ಡ ಸಕ್ಸಸ್ಗಳು ಸಿಗಲಿ. ಲೋಕಿ ಸರು ನಮಗೆ ಇದಕ್ಕೆ ದಾರಿ ಇದು ಮಾಡಿಕೊಟ್ಟವ್ರು, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಲೈನು ಸ್ವಲ್ಪ ಸೀಕ್ರೆಟ್ ಆಗಿದೆ, ಬಟ್ ನಗ್ಸೋಕ್ಕೋಸ್ಕರ ಮಾಡಿರೋಂಥ ಸಿನಿಮಾ. ಟೋಟಲಾಗಿ ನಗ್ತೀರಾ ಆ ಪರ್ಪಸ್ಗೆ ಮಾಡಿರೋಂಥ ಸಿನಿಮಾ. ಯೂಶ್ವಲಿ ನಾನು ಸರ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಮ್ಗೆ ತುಂಬ ವರ್ಕೌಟ್ ಆಗಿತ್ತು ನಗು ವಿಷಯದಲ್ಲಿ. ಸೊ ಅದನ್ನು ಇಲ್ಲಿ ಕ್ಯಾರಿ ಮಾಡ್ತಾಯಿದೆ ಸರ್. ಅದೊಂದು ಪಾತ್ರ ಕಂಟಿನ್ಯೂ ಡೆಫಿನೆಟ್ಲಿ ಅದೊಂದು ಅಲ್ಲಿಗೂ ಇದಕ್ಕೂ ಸಂಬಂಧ ಏನಿಲ್ಲ, ಆ ಕತೆಗೆ ಏನು ಸಂಬಂಧ ಇಲ್ಲ. ಬಟ್ ಪಾತ್ರ ಮಾತ್ರ ಯೂಶ್ವಲಿ ನಾನು ಹೇಳಿದ್ನಲ್ಲ, ಇಂಥ ಪಾತ್ರ ನಾನು ಸೃಷ್ಟಿ ಮಾಡಬೇಕಿತ್ತು ಅನ್ನೋದೊಂದು ಇದರಲ್ಲಿ ಇದ್ವಿ. ಸೊ ಈಗ ಒಂದ್ಸರಿ ಡಿಸ್ಕಷನ್ ಮಾಡಿಕೊಂಡು ಅದೊಂದು ಕ್ಯಾರೆಕ್ಟರ್ ಮಾತ್ರ ಕಂಟಿನ್ಯೂ ಆಗ್ತಾ ಇದೆ. ಡೈರೆಕ್ಟ್ರ್ ಹೇಳ್ದಂಗೆ ತಾಳ್ಮೆಗೆ ಮೆಚ್ಚಬೇಕು ಅಂತ. ತೇರಾದ್ಮೇಲೆ ಜಾತ್ರೆಗೆ ಹೋಗ್ಬಾರ್ದಂತೆ, ಮುಹೂರ್ತ ಆದಮೇಲೆ ಮದುವೆಗೆ ಹೋಗ್ಬೇಡಿ ಅಂತ. ಮುಹೂರ್ತ ಆಗ್ಬಿಡ್ತು ನೋಡಿ, ಎಲ್ಲ ನಿಂತ್ಕೊಂಡು ಊಟ ಮಾಡಿಬಿಟ್ಟು ಅವ್ರ ಮಟ್ಟಿಗೆ ಅವ್ರು ಮಾತಾಡ್ತಿರ್ತಾರೆ. ಇವರು ಸಂಬಂಧಿಕರು ನೀವು ಇರಲೇಬೇಕು, ನಮ್ಮ ಜೊತೆಗೆ ಇದ್ದೀರಿ. ನಿರ್ದೇಶಕರು ಹೇಳಿದಾಗೆ ಪಾತ್ರ ಎದ್ದೇಳು ಮಂಜುನಾಥ ಪಾತ್ರನೇ, ಅದು ಕತೆ ಬೇರೆ ಇದೆ. ಇವರು ಆ ಸಿನಿಮಾ ನೋಡಿ ನಾನು ಇವ್ರ ಜೊತೆ ಸೇರಿದಾಗ ಹೇಳ್ತಿದ್ರು, ಈ ಥರ ಪಾತ್ರ ಕ್ರಿಯೇಟ್ ಮಾಡ್ಬೇಕು ಸರ್ ಅಂತ. ಸೊ ಆ ಪಾತ್ರ ಇಟ್ಕೊಂಡು ಸುತ್ತಲೂ ಬೇರೆ ಕತೆ ಎಳೆದಿದ್ದಾರೆ. ಇನ್ನು ಯಾರ ಪಾತ್ರಧಾರಿಗಳು ಬರ್ತಾರೆ ಗೊತ್ತಿಲ್ಲ. ವಿಶೇಷವಾಗಿ ನಾವು ಇನ್ನೂ ಸ್ಕೆಲಿಟನ್ನಲ್ಲಿದ್ದೀವಿ ಇಂದ ಸುಮ್ಮನೆ ಒಂದು ಲೈನ್ ಹೇಳಿದ್ದೆವು ಸರ್ಗೆ. ನಿರ್ದೇಶಕ ದ್ವಯರು ನಮ್ಮ ಮೇಲೆ ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು ಬಂಡವಾಳ ಹಾಕಿದ್ದಾರೆ. ತುಂಬ ಸಂತೋಷ ಆಯಿತು ನನಗೆ. ಇದನ್ನು ಮುಂದಿನ ದಿನಗಳಲ್ಲಿ ಕತೆ ಪೂರ್ಣ ಏನಿದೆ, ಸಾರಾಂಶ ಏನಿದೆ ಹೇಳ್ಕೊಂಡು ಹೋಗ್ತೀವಿ. ಪಾತ್ರ ಅಂತೂ ಅದೇ ಪಾತ್ರ ಸುತ್ತಲೂ ಬೇರೆ ಕತೆ ಇದೆ. ಈ ಥರ ಒಂದು ಇಲ್ಲ ಸರ್, ಚಿತ್ರರಂಗದಲ್ಲಿ ಸರಿ. ಸಿನಿಮಾ ಶೂಟಿಂಗ್ ಮಾಡೋ ಕತೆ ಅಂತೆ, ಅಂದರೆ ನನಗೂ ಹೇಳಿಲ್ಲ. ಅಂದರೆ ಇನ್ನು ಯಾವ ಮಟ್ಟಕ್ಕೆ ಇವರು ಇರಲಿ ಇಲ್ಲ. ಎದ್ದೇಳು ಮಂಜುನಾಥ, ಮಠ ಅವೆರಡರಲ್ಲಿ ಒಂದಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಎಲ್ಲರೂ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಹೇಳ್ತಾಯಿದ್ರು ಇದಕ್ಕೆ ಅವಾರ್ಡ್ ಬರುತ್ತೆ ನನಗೆ ಅಂತ. ಏನೋ ಮಿಸ್ ಆಯಿತು. ಕುಮಾರ್ ಅವರು ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಸ್ಟೇಟ್ ಅವಾರ್ಡ್ ತಂದು ಕೊಟ್ಟರು ನನಗೆ. ವಿಶೇಷವಾಗಿ ನಿಮಗೆ ಧನ್ಯವಾದಗಳು. ಚಪ್ಪಳೆ ಹೊಡೆದವ್ರಿಗೂ ಧನ್ಯವಾದ. ಅವರೆಲ್ಲ ಹೋಗ್ಬಿಟ್ಟವ್ರೆ.